ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ತೀರ್ಪು ಅಂತ. ಎರಡನೇ ಭಾಗ. ಈಗ ಹೋದ ಭಾಗದಲ್ಲಿ ಹೇಗೆ ನ್ಯಾಯಾಧೀಶ ಒಂದು ತೀರ್ಪನ್ನ ಮಾಡ್ದ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಅದೇ ನ್ಯಾಯಾಧೀಶ ಇನ್ನೊಂದು ತೀರ್ಪನ್ನ ಹೇಗೆ ಕೊಡ್ತಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಮಲಾಪುರದಲ್ಲಿ ರಘುಪತಿ ಅನ್ನುವ ಒಬ್ಬ ದೊಡ್ಡ ಜಮೀನ್ದಾರ ಇರ್ತಾನೆ. ಅವರ ಹೆಂಡತಿ ಇರ್ತಾಳಲ್ಲ, ಅವಳು ಸಹದೇವ ಅನ್ನುವಂಥ ಗಂಡು ಮಗುವನ್ನ ಹೆತ್ತು ಸತ್ತು ಹೋಗ್ತಾಳೆ. ಸಹದೇವನನ್ನ ತಾಯಿ ಇಲ್ದ ಮಗು ಅಂತ ಎಲ್ಲರೂ ಕೂಡ ಮುದ್ದು ಮಾಡಿ ಬೆಳೆಸಿದ್ರಿಂದ ಏನಾಯ್ತು, ಅವನು ತುಂಬ ಹಠಮಾರಿ ಆಗ್ತಾನೆ. ಅವನು ಯಾರ ಮಾತು ಕೇಳ್ತಾ ಇರಲಿಲ್ಲ. ತಾನೇ ಸರಿ, ತನ್ನ ಧೋರಣೆನೇ ಸರಿ ಅನ್ನೋ ರೀತಿ ಅವನು ಬೆಳಿತಾನೆ. ರಘುಪತಿಗೆ ನಡು ವಯಸ್ಸು ದಾಟದ ಮೇಲೆ ಅರುಂಧತಿ ಅನ್ನುವಂಥ ಹುಡುಗಿಯ ಪರಿಚಯವಾಗುತ್ತೆ. ಅವನು ತನ್ನ ಹಿರಿಯ ಮಗ ಸಹದೇವ ಎಷ್ಟೇ ವಿರೋಧ ಮಾಡಿದ್ರೂ ಕೂಡ, ಅಂದರೆ ಅವಳನ್ನ ಮದುವೆ ಆಗಬೇಡ ಅಂದ್ರೂ ಕೂಡ ಅರುಂಧತಿಯನ್ನ ಮದುವೆಯಾಗ್ತಾನೆ. ಅರುಂಧತಿ ತುಂಬ ಒಳ್ಳೆಯವಳು, ಬಡತನದಿಂದ ಬಂದಿರುವಂಥವಳು. ಅವಳಿಗೆ ರಘುಪತಿಯ ಮೇಲೆ ತುಂಬ ಗೌರವ ಇರುತ್ತೆ. ಕೆಲವು ದಿನಗಳ ನಂತರ ಅವಳಿಗೆ ಒಂದು ಗಂಡು ಮಗು ಆಗುತ್ತೆ. ಅವನ ಹೆಸರು ಜನಾರ್ದನ ಅಂತನ್ಬಿಟ್ಟು. ಸಹದೇವ ಅರುಂಧತಿಯನ್ನ ಚಿಕ್ಕಮ್ಮ ಅಂತ ಮತ್ತೆ ಜನಾರ್ದನನನ್ನ ತನ್ನ ತಮ್ಮ ಅಂತ ಅವನು ಭಾವಿಸಿ ಅವನ್ ಗೌರವನೇ ಕೊಡ್ತಾ ಇರ್ಲಿಲ್ಲ. ಅದ್ರ ಬದಲಿಗೆ ತನ್ನ ಆಸ್ತಿಗೆ ಇನ್ನೊಬ್ಬ ವಾರಸುದಾರ ಹುಟ್ಟುಬಿಟ್ಟಿದ್ದಾನೆ ಅನ್ನೋ ರೀತಿ ಅವನಿಗೆ ಕೋಪ ಇತ್ತು. ಆ ಕೋಪ ಹೆಚ್ಚಾಗೇ ಇತ್ತು ಅವನಿಗೆ. ರಘುಪತಿಗೆ ವಯಸ್ಸಾಯ್ತು, ಇನ್ನೇನು ನಾನು ತುಂಬ ಸಮಯದ ತನಕ ಬದುಕೋದಿಲ್ಲ ಅಂತ ಅನ್ಸದ ಮೇಲೆ ತನ್ನ ಉಯಿಲನ್ನ ಬರೆದು ಅರುಂಧತಿ ಮತ್ತೆ ಸಹದೇವನನ್ನ ಕರೆದು ಹೇಳ್ತಾನೆ, ನಾನು ಕೊನೆ ಉಯಿಲನ್ನ ಬರ್ದಿದ್ದೀನಿ. ನಾನು ಸತ್ತ ಮೇಲೆ ನೀವು ಇದನ್ನ ಊರ ಪಂಚರ್ ಇರ್ತಾರಲ್ಲ ಅವ್ರ ಎದುರುಗಡೆ ತಗೊಂಡೋಗಿ ಅದರಲ್ಲಿ ಬರ್ದಿರೋ ಥರ ನೀವು ಹಂಚ್ಕೊಳ್ಳಿ ಅಂತ ಹೇಳ್ತಾನೆ. ಅಂದ್ರೆ ನಾನ್ ಸತ್ತ ಮೇಲೆ ನೀವು ಆ ಊರಿನ ಪಂಚಾಯಿತಿ ಮಾಡೋ ಪಂಚರು ಇರ್ತಾರಲ್ಲ ಅವ್ರ ಮುಂದೆ ಹೋಗಿ ನಾನು ಯಾವ ರೀತಿ ಡಿವೈಡ್ ಮಾಡಿದ್ದೀನೋ ನೀವು ಆ ರೀತಿ ಡಿವೈಡ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಸಹದೇವ ಉಯಿಲನ್ನ ತಗೊಂಡು ಒಂದು ಮಾತಾಡದೆ ಬಿರುಗಾಳಿಯ ಹಾಗೆ ಅವನು ಹೊರಟೋಗ್ತಾನೆ. ಅರುಂಧತಿ ಗಂಡನಿಗೆ ಹೇಳ್ತಾಳೆ, ನೀವಿರೋವಾಗ್ಲೇ ಸಹದೇವನಿಗೆ ನಮ್ಮನ್ನು ಕಂಡ್ರೇನೆ ಆಗೋದಿಲ್ಲ, ಇನ್ನು ನೀವು ಹೊರಟು ಹೋದ ಮೇಲೆ ಅವನು ನಮ್ಮನ್ನು ಹೇಗೆ ನೋಡ್ಕೊಳ್ತಾನೋ ಏನೋ, ನಾವು ಹೇಗೆ ಬದುಕೋದು ಅಂತಂದ್ಬಿಟ್ಟು ಕಣ್ಣೀರಿಡ್ತಾಳೆ. ಅದಕ್ಕೆ ರಘುಪತಿ ಹೇಳ್ತಾನೆ, ನನಗದು ಗೊತ್ತಿದೆ, ಅದನ್ನು ಯೋಚನೆ ಮಾಡೇ ನಾನು ಉಯಿಲನ್ನ ಬರ್ದಿದ್ದೀನಿ. ಆ ಉಯಿಲಿನ ಪ್ರಕಾರ ನಿನಗೇನು ಬರುತ್ತೋ ಅದನ್ನ ಸಂತೋಷದಿಂದ ನೀನು ತಗೋ. ಜನಾರ್ದನನಿಗೆ 18 ವರ್ಷ ಆಗೋ ತನಕ ನೀನು ಸುಮ್ಮನೆ ಇರು. ಆಮೇಲೆ ಈ ಪ್ರಾಂತ್ಯದ ಒಬ್ಬ ಬುದ್ಧಿವಂತ ನ್ಯಾಯಾಧೀಶ ಇದ್ದಾನೆ, ಅವ್ರ ಹೆಸರು ಕೃಷ್ಣಕಾಂತ್ ಅಂದ್ಬಿಟ್ಟು. ಅವ್ರ ಹತ್ರ ಹೋಗಿ ಈ ಒಂದು ಚಿತ್ರವನ್ನ ಕೊಡು, ಫೋಟೋ ಕೊಡ್ತಾನೆ ಒಂದು, ಇದನ್ನ ಕೊಡು, ಅವರೆಲ್ಲವನ್ನು ಕೂಡ ಸರಿ ಮಾಡ್ತಾರೆ ಅಂತನ್ಬಿಟ್ಟು ಒಂದು ಚಿತ್ರವನ್ನ ಕೊಡ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನಿಮಗೆ ಅವ್ರ ಪರಿಚಯ ಇದೆಯಾ ಅಂತನ್ಬಿಟ್ಟು. ಆಗ ಅವನು ಹೇಳ್ತಾನೆ, ಇಲ್ಲ, ಆದರೆ ಅವ್ರು ತುಂಬ ಒಳ್ಳೆ ನ್ಯಾಯಾಧೀಶ ಮತ್ತು ಬುದ್ಧಿವಂತರು ಅಂತ ನನಗೆ ಗೊತ್ತು. ಸರಿಯಾದ ಸಾಕ್ಷಿ ಇದ್ದರೆ ಅವರು ನ್ಯಾಯವನ್ನು ಒದಗಿಸ್ಕೊಡ್ತಾರೆ. ಈ ಚಿತ್ರಪಟ ಅವರಿಗೆ ಒಂದು ಸಾಕ್ಷಿಯ ಹಾಗಿರುತ್ತೆ, ಅದನ್ನು ಅವ್ರು ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ನನಗೆ ಗೊತ್ತಿದೆ ಕನ್ಫರ್ಮ್ ಆಗಿ ಅವರು ಈ ಒಂದು ಸಾಕ್ಷಿಯನ್ನು ಅರ್ಥ ಮಾಡ್ಕೊಳ್ತಾರೆ ಅಂತಂದ್ಬಿಟ್ಟು ಹೇಳ್ತಾನೆ. ಕೆಲವು ದಿನಗಳ ಆದಮೇಲೆ ರಘುಪತಿ ತೀರ್ಕೊಳ್ತಾನೆ. ಅರುಂಧತಿ ಹೇಳ್ದ ಹಾಗೇನೆ ಸಹದೇವ ಏನು ಮಾಡ್ತಾನೆ, ಅವಳನ್ನ ಯಾವ ರೀತಿನೂ ಗೌರವ ಕೊಡೋದಿಲ್ಲ. ಅವಳಿಗೆ ಮೊದಲಿಗಿಂತಲೂ ಕೂಡ ಕೀಳಾಗಿ ಕಾಣೋದಕ್ಕೆ ಶುರು ಮಾಡ್ತಾನೆ. ಒಂದು ದಿನ ಸಹದೇವ ಅರುಂಧತಿಯನ್ನ ಕರೆದು, ತಂದೆ ಹೇಳಿದ್ರಲ್ಲ ಅವ್ರು ಹೇಗೆ ಹೇಳಿದ್ರು ಹಾಗೆ ಊರ ಪಂಚರ ಎದುರಿಗೆ ಉಯಿಲನ್ನ ತಗೊಂಡು ಹೋಗಿ ಅದನ್ನ ತೆಗಿತಾನೆ. ಪಂಚರು ಸೇರಿರ್ತಾರಲ್ಲ ಆ ಜನರ ಎದುರುಗಡೆ ಆ ಉಯಿಲನ್ನ ಜೋರಾಗಿ ಓದ್ತಾನೆ. ರಘುಪತಿ ಇದ್ದಂತಹ ದೊಡ್ಡ ಮನೆ ಇರುತ್ತಲ್ಲ, ಅದು ಫಲವತ್ತಾಗಿರುವಂತ ಜಮೀನು, ತೋಟ ಎಲ್ಲವೂ ಕೂಡ ಸಹದೇವನ ಪಾಲಲ್ಲಿ ಬರ್ದಿತ್ತು. ಅಂದ್ರೆ ಅವನಿಗೆ ಸೇರ್ಬೇಕು ಅಂತ ಇತ್ತು. ಜನಾರ್ದನನ ಪಾಲಿಗೆ ಏನಿತ್ತು, ಊರ ಹೊರಗಡೆ ಇರುವಂತ ಹಳೇ ಮನೆ, ಆಮೇಲೆ ಒಂದು ತೋಟ, ಅಷ್ಟು ಮಾತ್ರ ಅವನಿಗೆ ಅಂತ ಬರ್ದಿತ್ತು. ಇದನ್ನ ನೋಡಿ ಸಹದೇವನಿಗೆ ತುಂಬಾ ಸಂತೋಷ ಆಗ್ಬಿಡತ್ತೆ. ಅವನ ಮನ್ಸಲ್ಲಿ ನಮ್ಮ ತಂದೆ ನನಗೇನು ಮೋಸ ಮಾಡ್ಬಿಡ್ತಾರೋ ಅಂತಿರುತ್ತೆ. ಆದ್ರೆ ಇಲ್ಲಿ ನೋಡಿದ್ರೆ ತಂದೆ ಇವನಿಗೇನೆ ದೊಡ್ಡ ಮನೆ ಬರ್ದಿದ್ದಾನೆ, ಫಲವತ್ತಾಗಿರುವಂತ ಜಮೀನು, ತೋಟ ಎಲ್ಲ ಬರ್ದಿದ್ದಾನೆ. ಆದ್ರೆ ಜನಾರ್ದನನ ಪಾಲಿಗೆ ಒಂದು ಹಳೇ ಮನೆ ಮತ್ತೆ ಒಂದು ಚಿಕ್ಕ ತೋಟ ಮಾತ್ರ ಬರ್ದಿದ್ದಾನೆ ಅಂತ ನೋಡಿ ಅವನಿಗೆ ತುಂಬಾ ಸಂತೋಷ ಆಗತ್ತೆ. ಎಲ್ಲ ತಿಳಿದಿದ್ದಂತಹ ನನ್ನ ಗಂಡ ಹೀಗೆ ಯಾಕೆ ಮಾಡ್ದ ಅಂತ ಅರುಂಧತಿಗೆ ಗೊತ್ತಾಗ್ಲಿಲ್ಲ.
ಅವರು ಈ ರೀತಿ ಮಾಡಲ್ವಲ್ಲ, ಆದರೂ ಯಾಕೆ ಈ ರೀತಿ ಮಾಡಿದ್ದಾರೆ ಅಂತ. ಆದರೂ ಕೂಡ ಅವಳಿಗೆ ಗಂಡನ ಮೇಲೆ ನಂಬಿಕೆ ಇದ್ದಿದ್ದರಿಂದ ಅವಳು ಧೈರ್ಯವಾಗಿದ್ಲು. ಊರು ಪಂಚರು ನಮ್ಗೆ ಯಾಕಪ್ಪ ಇನ್ನೊಬ್ಬರಿಗೆ ಒಡವೆ ಅನ್ಕೊಂಡು, ಯಾಕೆ ಅಂದ್ರೆ ಒಬ್ಬ ಮಗನಿಗೆ ಒಂಥರ ಮಾಡಿದಾನೆ, ಇನ್ನೊಬ್ಬ ಮಗನ್ಗೆ ಇನ್ನೊಂದ್ ಥರ ಮಾಡಿದಾನಲ್ಲ ಅಂತ ಗೊತ್ತಿದ್ರು ಆ ಅನ್ಯಾಯವನ್ನ ನೋಡಿದ್ರು ಕೂಡ ಏನ್ ಮಾಡೋಕ್ಕಾಗುತ್ತೆ, ಉಯಿಲಿನ ಹಾಗೆ ಆಸ್ತಿ ಪಾಲಾಗಿದೆ ಅಂತ ಸುಮ್ಮನೆ ಹೊರಟು ಹೋಗ್ತಾರೆ. ಅರುಂಧತಿ ಜನಾರ್ದನನ್ನ ಕರ್ಕೊಂಡು ತನ್ನ ಹೊಸ ಮನೆ ಅಂದ್ರೆ ಆ ಹಳೆ ಮನೆ ಬರ್ದಿರ್ತಾನಲ್ಲ ಅವಳು, ಆ ಮನೆಗೆ ಹೊರಟೋಗ್ತಾಳೆ. ತುಂಬಾ ಕಷ್ಟಪಟ್ಟು ಆ ತೋಟದಿಂದ ಬೆಳೆ ತೆಗೆದು ಮಗನನ್ನ ಸಾಕ್ತಾಳೆ. ಈ ಕಡೆ ಸಹದೇವ ತಂದೆ ಕೊಟ್ಟ ಆಸ್ತಿಯನ್ನ ತಗೊಂಡು ತುಂಬಾ ಸಾಹುಕಾರನಾಗಿ ಅಟ್ಟಹಾಸದಿಂದ ಮೆರೀತಾ ಇದ್ದ. ದಾರಿನಲ್ಲಿ ಚಿಕ್ಕಮ್ಮ ಮತ್ತೆ ತಮ್ಮ ಸಿಕ್ಕರು ಕೂಡ ಇನ್ನಷ್ಟು ತಿರಸ್ಕಾರದಿಂದ ನೋಡಿ ಮುಂದೆ ಹೋಗ್ತಾ ಇದ್ದ. ಯಾಕಂದ್ರೆ ಅವ್ರಿನ್ನೂ ಬಡವರಾಗೇ ಇದ್ದಾರೆ, ನನಗೆಲ್ಲಾ ಸಿಕ್ಕಿದೆ ಅಂತ ಅದು ಬೇರೆ, ಅವನಿಗೆ ಅಹಂಕಾರ ಜಾಸ್ತಿ ಇರುತ್ತೆ. ಅವರು ನೋಡಿದ್ರು ಕೂಡ ಅವರು ನೋಡದೆ ಇರೋ ಹಾಗೇನೆ ಹೊರಟು ಹೋಗ್ಬಿಡ್ತಾ ಇದ್ದ. ಹೀಗೇ ದಿನಗಳು ಉರುಳುತ್ತೆ. ಜನಾರ್ದನನಿಗೆ ಈಗ 18 ವರ್ಷ ಆಗುತ್ತೆ. ಆ ದಿನ ಅರುಂಧತಿ ಏನು ಮಾಡ್ತಾಳೆ, ಅವನು ಹೇಳಿರ್ತಾನಲ್ಲ 18 ವರ್ಷ ಆಗೋವರೆಗೂ ಸುಮ್ಮನೆ ಇರಬೇಕು, ಆಮೇಲೆ ನೀನು ನ್ಯಾಯಾಧೀಶನ ಹತ್ರ ಹೋಗಬೇಕು ಅಂತ ಹೇಳಿರ್ತಾರಲ್ಲ. ಆಗ ಅವಳು ರಘುಪತಿ ಅವಳಿಗೆ ಕೊಟ್ಟಿದ್ದಂತಹ ಚಿತ್ರವನ್ನ ತಗೊಂಡು ನ್ಯಾಯಾಧೀಶ ಕೃಷ್ಣಕಾಂತನ ಹತ್ರ ಹೋಗಿ, ಸ್ವಾಮಿ ನಾನು ಅರುಂಧತಿ ಅಂತನ್ಬಿಟ್ಟು, ನನ್ನ ಗಂಡ ಈ ಊರಿನ ಜಮೀನ್ದಾರ ರಘುಪತಿ ಅಂತ, ಸ್ವಲ್ಪ ವರ್ಷಗಳ ಮುಂಚೆ ಅವರು ತೀರ್ಕೊಂಡ್ರು. ಅವರು ನಿಮ್ಮನ್ನ ನೋಡಿರದೇ ಇದ್ರೂ ಕೂಡ ನಿಮ್ಮ ಮೇಲೆ ತುಂಬಾ ವಿಶ್ವಾಸ ಮತ್ತೆ ಗೌರವ ಇಟ್ಕೊಂಡಿದ್ದಂಥವ್ರು. ಅವರ ಉಯಿಲಿನ ಹಾಗೆ ನನಗೆ ತುಂಬಾ ಅನ್ಯಾಯ ಆಗಿದೆ. ಅಂದ್ರೆ ಅವರ ದೊಡ್ಡ ಮಗನಿಗೆ ಅವರು ಈ ರೀತಿಯೆಲ್ಲ ಆಸ್ತಿ ಕೊಟ್ಟಿದ್ದಾರೆ, ನನಗೆ ಈ ರೀತಿ ಆಸ್ತಿ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅವರು ಉಯಿಲು ಬರೆದಾಗ ನನಗೆ ಅವರು ಈ ಭಾವಚಿತ್ರವನ್ನ ಕೊಟ್ಟು ಇದೇ ಸಾಕ್ಷಿ ಅಂತ ಹೇಳಿ ಇದನ್ನ ನಿಮಗ್ ಕೊಡಬೇಕು ಅಂತ ಹೇಳಿದ್ದಾರೆ. ನನಗಂತೂ ಒಂದೂ ಅರ್ಥ ಆಗೋದಿಲ್ಲ. ನನ್ನ ಗಂಡನ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಹೀಗಾಗಿ ಅವರು ಸಾಯುವ ಮೊದಲು ಏನು ಹೇಳಿದ್ರೋ ಆ ರೀತಿ ಈ ಸಾಕ್ಷಿಯನ್ನ ನಿಮಗೆ ತಲುಪಿಸ್ಬೇಕು ಅಂತ ಬಂದಿದ್ದೀನಿ. ನನಗೆ ನ್ಯಾಯವನ್ನ ಒದಗಿಸ್ಕೊಡಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾಳೆ. ನನ್ನ ಗಂಡನಿಗೆ ಕೇಳಿದಾಗ ಮಗನಿಗೆ 18 ವರ್ಷ ಆಗೋವರೆಗೂ ಸುಮ್ಮನೆ ಇದ್ದು, ನಾನು ಕೊಟ್ಟಿರುವಂಥ ಈ ಭಾವಚಿತ್ರವನ್ನು ತಗೊಂಡೋಗಿ ಆ ನ್ಯಾಯಾಧೀಶರಿಗೆ ಕೊಡು, ಅವರು ನಿನಗೆ ಏನು ಮಾಡಬೇಕು ಅದನ್ನು ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅಂತ ಹೇಳಿದ್ರು, ಅದಕ್ಕೆ ನಿಮ್ಮ ಹತ್ರ ತಗೊಂಡು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಕೊಡ್ತಾಳೆ. ನ್ಯಾಯಾಧೀಶರು ಏನು ಹೇಳ್ತಾರೆ, ನಾಳೆ ನಿಮ್ಮನ್ನು ನೋಡ್ತೀನಿ ಅಂತ ಅಂದ್ಬಿಟ್ಟು ಅರುಂಧತಿಯನ್ನು ವಾಪಸ್ ಕಳಿಸ್ತಾರೆ. ಕೃಷ್ಣಕಾಂತ ರಘುಪತಿ ಕೊಟ್ಟಿದ್ದಂಥ ಚಿತ್ರವನ್ನ ತುಂಬಾ ಸೂಕ್ಷ್ಮವಾಗಿ ನೋಡ್ತಾರೆ. ಅದು ರಘುಪತಿಯ ಚಿತ್ರವೇ ಆಗಿದ್ರೂ ಕೂಡ ಅದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅದರ ಒಳಗಡೆ ಇನ್ನೊಂದು ಪದರು ಇರೋ ಹಾಗೆ ಕಾಣಿಸುತ್ತೆ. ಹೀಗೆ ಪದರುಗಳನ್ನ ಬಿಡಿಸ್ತಾ ಹೋದಾಗ ಕೊನೆಗೆ ಒಂದು ಕಾಗದ ಇರುತ್ತೆ. ಅದರಲ್ಲಿ ಅದನ್ನ ಓದಿದಾಗ ಆ ಕಾಗದದಲ್ಲಿ ಏನು ವಿಷಯ ಇತ್ತು ಅಂತಂದ್ರೆ, ಅವನು ಈ ನ್ಯಾಯಾಧೀಶರಿಗೆ ಅಂತಾನೆ ಬರ್ದಿರ್ತಾನೆ. ಏನ್ ಬರ್ದಿರ್ತಾನೆ, ನ್ಯಾಯಾಧೀಶ ಕೃಷ್ಣಕಾಂತರೇ ನಮಸ್ಕಾರಗಳು, ನೀವು ಬುದ್ಧಿವಂತರು ಅಂತ ನನಗೆ ಗೊತ್ತು, ಅದಕ್ಕೆ ನಾನೊಂದು ಗುಟ್ಟನ್ನ ಹೇಳ್ತಾ ಇದ್ದೀನಿ. ಅರುಂಧತಿ ಇರುವಂತ ಹಳೆ ಮನೆಯ 4 ಗೋಡೆಗಳಲ್ಲೂ ಕೂಡ 16 ಕೊಡ ಚಿನ್ನ ಇದೆ. ಅದನ್ನ ನೀವು ಎಲ್ಲಾ ಜನರ ಎದುರಿಗೆ ತೆಗಿಸ್ಬೇಕು. ಮತ್ತೆ ಇದನ್ನ ನೀವು ಹೇಗೆ ತೆಗಿಸ್ತೀರಾ ಅನ್ನೋದು ನಿಮಗ್ ಬಿಟ್ಟಿರುವಂಥದ್ದು. ಈ ಪತ್ರ ನಿಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ಅವನು ಅದರಲ್ಲಿ ಬರ್ದಿರ್ತಾನೆ. ಅಂದ್ರೆ ನನ್ನ ಹೆಂಡತಿ ಇರುವಂತ ಹಳೆ ಮನೆಯ ಗೋಡೆಗಳಲ್ಲಿ ನಾನು ಚಿನ್ನದ ಕೊಡವನ್ನ ಇಟ್ಟಿದ್ದೀನಿ, 16 ಚಿನ್ನದ ಕೊಡ ಇದೆ ಅಂತ ಹೇಳ್ತಾ ಇದ್ದಾನೆ. ಅದನ್ನ ಅವಳೊಬ್ಳೇ ಇದ್ದಾಗ ತೆಗಿಬಾರ್ದು, ಎಲ್ಲಾ ಜನರಿರಬೇಕು, ಅವ್ರ ಎದುರುಗಡೆ ನೀವು ತೆಗಿಬೇಕು. ಅದು ಹೇಗೆ ತೆಗಿತೀರಾ ಏನು ಅನ್ನೋದು ನಿಮಗ್ ಬಿಟ್ಟಿರುವಂಥದ್ದು. ಮತ್ತೆ ನಾನು ಈ ರೀತಿ ಪತ್ರ ಬರ್ದಿರೋದು ಯಾರಿಗೂ ಗೊತ್ತಾಗಬಾರ್ದು ಅಂತಂದ್ಬಿಟ್ಟು ಹೇಳ್ತಾನೆ. ಅದರಲ್ಲಿ ರಘುಪತಿಯ ರುಜುನೂ ಇರುತ್ತೆ, ಮತ್ತೆ ದಿನಾಂಕ ಕೂಡ ಬರ್ದಿರ್ತಾನೆ. ಆಯ್ತಾ, ಇದನ್ನೆಲ್ಲ ಓದಿ ಅವರು ತಿಳ್ಕೊಳ್ತಾರೆ. ಮಾರನೇ ದಿನ ಬೆಳಗ್ಗೆ ಕೃಷ್ಣಕಾಂತರು ಸಹದೇವನನ್ನ ಮತ್ತೆ ಊರಿನ ಹಿರಿಯರನ್ನ ಅರುಂಧತಿ ಇದ್ದಂತ ಹಳೆ ಮನೆಗೆ ಕರೆಸ್ತಾರೆ. ಈಗ ಸುಪ್ರಸಿದ್ಧ ನ್ಯಾಯಾಧೀಶರು ಕರೆದಿದ್ದಾರೆ ಅಂತಂದ್ಮೇಲೆ ಊರಿನವರೆಲ್ಲ ಬಂದು ಸೇರ್ತಾರೆ. ಅಲ್ಲಿ ಸೇರಿದಂತ ಜನಕ್ಕೆ ಬೇಕಾಗುವಷ್ಟು ಕುರ್ಚಿಗಳ ಜೊತೆ ಒಂದು ಎಕ್ಸ್ಟ್ರಾ ಕುರ್ಚಿ ಕೂಡ ಇಟ್ಟಿರ್ತಾರೆ. ಆಮೇಲೆ ಕೃಷ್ಣಕಾಂತರು ತಾವೊಬ್ಬರೇ ಸ್ವಗತ ಅನ್ನುವ ಹಾಗೆ ಆ ಖಾಲಿ ಕುರ್ಚಿಯ ಮುಂದೆ ನಿಂತು, ಅಂದ್ರೆ ಏನು, ಆ ಖಾಲಿ ಕುರ್ಚಿಯಲ್ಲಿ ಯಾರೋ ಕೂತಿದ್ದಾರೆ, ಸೊ ಇವ್ರೇನ್ ಮಾಡ್ತಾ ಇದ್ದಾರೆ, ಆ ಖಾಲಿ ಕುರ್ಚಿಯಲ್ಲಿ ಯಾರೋ ಕೂತಿದ್ದಾರೆ ಅನ್ನೋ ರೀತಿ ಅಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ.
ನಿಮ್ಮ ಮನಸ್ಸಿನ ಹಾಗೆ ನಾನು ನಡ್ಕೊಳ್ತೀನಿ. ಇದಕ್ಕೆ ಸಾಕ್ಷಿಯಾಗಿ ಸಹದೇವನೂ ಇದ್ದಾನೆ, ಊರಿನವನೂ ಇದ್ದಾನೆ. ನೀವು ತೃಪ್ತಿಯಿಂದ ಸ್ವರ್ಗಕ್ಕೆ ಹೋಗ್ಬೋದು. ಎಲ್ಲವೂ ಉಯಿಲಿನಂತೆ ನಾನು ಮಾಡ್ತೀನಿ ಅಂತ ಎರಡೆರಡು ಸರಿ ಹೇಳ್ತಾರೆ. ಈಗ ಖಾಲಿ ಕುರ್ಚಿ ಕಾಣಿಸ್ತಾ ಇದೆ ಎಲ್ಲಾರ್ಗೂನು. ಆದ್ರೆ ಇವರು ಅಲ್ಲಿ ಯಾರೋ ಕೂತಿದ್ದಾರೆ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ನ್ಯಾಯಾಧೀಶರು ಏನ್ ಹೇಳ್ತಾ ಇದ್ದಾರೆ, ನಿಮ್ಮ ಮನ್ಸಲ್ಲಿ ಹೇಗಿದೆಯೋ ಹಾಗೆ ನಾನು ನಡ್ಕೊಳ್ತೀನಿ. ಇದಕ್ಕೆ ಸಾಕ್ಷಿಯಾಗಿ ಸಹದೇವ ಅಂದ್ರೆ ಅವನ ದೊಡ್ಡ ಮಗ ಮತ್ತೆ ಊರವರು ಎಲ್ಲರೂ ಇದ್ದಾರೆ. ಅದಕ್ಕೆ ನೀವೀಗ ತೃಪ್ತಿಯಿಂದ ನೀವು ಸ್ವರ್ಗಕ್ಕೆ ಹೋಗ್ಬೋದು. ನೀವೇನು ಉಯಿಲಲ್ಲಿ ಬರ್ದಿದ್ದೀರೋ ಆ ರೀತಿನೇ ನಾನು ಮಾಡ್ತೀನಿ ಅಂತ ಅವರು ಎರಡೆರಡು ಮೂರು ಸರಿ ಮಾತಾಡೋದನ್ನ ನೋಡಿ ಅಲ್ಲಿದ್ದಂಥ ಜನರಿಗೆ ಏನೂ ಕಾಣಿಸ್ತಾ ಇಲ್ಲ. ಆದರೆ ನ್ಯಾಯಾಧೀಶರ ಈ ರೀತಿಯ ಒಂದು ವರ್ತನೆ ವಿಚಿತ್ರ ಅನ್ಸುತ್ತೆ. ಆಮೇಲೆ ನ್ಯಾಯಾಧೀಶರು ಆಶ್ಚರ್ಯದಿಂದ ನೋಡ್ತಾ ಇದ್ದಂಥ ಜನರ ಕಡೆ ತಿರುಗಿ, ನಿಮ್ಗೇನು ಕಾಣಿಸ್ಲಿಲ್ವಾ ಅಂತ ಕೇಳ್ತಾರೆ. ಅಂದ್ರೆ ಅಲ್ಲಿ ಯಾರೋ ಇದ್ದಾರೆ, ನನಗೆ ಕಾಣಿಸ್ತಾ ಇದೆ, ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಆ ರೀತಿ ಕೇಳ್ತಾರೆ. ಜನ ಏನು ಉತ್ತರ ಕೊಡದೆ ಅವ್ರ ಮುಖಾನೇ ನೋಡ್ತಾ ಇದ್ದಾರೆ. ಅದಕ್ಕೆ ನ್ಯಾಯಾಧೀಶರು ಹೇಳ್ತಾರೆ, ಈಗ ತಾನೇ ಈ ಕುರ್ಚಿ ಮೇಲೆ ಒಬ್ಬ ಉದ್ದ ಮೂಗಿರುವ ಕೆಂಪು ಬಣ್ಣದ ಕೋಲು ಮುಖದ ಹಣೆ ಮೇಲೆ ಗಾಯದ ಗುರುತಿರುವಂತ, ತಲೆಗೆ ಒಂದು ಮುಂಡಾಸನ್ನ ಸುತ್ತಿರುವ, ಗಿರಿಜಾ ಮೀಸೆ ಇರುವಂತ, ಸ್ವಲ್ಪ ವಯಸ್ಸಾಗಿರುವಂತ ಹಿರಿಯರು ಕೂತಿದ್ರು. ಅಂದ್ರೆ ಇಲ್ಲಿ ಆ ರಘುಪತಿ ಹೇಗಿದ್ನೋ ಅದನ್ನ ವರ್ಣನೆ, ಯಾಕಂದ್ರೆ ಅವ್ರ ಫೋಟೋದಲ್ಲಿ ನೋಡಿರ್ತಾರಲ್ವಾ, ಸೊ ಅದೇ ರೀತಿ ವರ್ಣನೆ ಮಾಡ್ತಾ ಇರ್ತಾರೆ. ಈ ರೀತಿಯ ಒಬ್ಬ ವಯಸ್ಸಾಗಿರುವಂತ ಹಿರಿಯರು ಕೂತಿದ್ರು. ಅವ್ರು ನನಗೆ ಪದೇ ಪದೇ ಉಯಿಲಿನ ಹಾಗೆ ನಡ್ಕೋ, ಉಯಿಲಿನ ಹಾಗೆ ನಡ್ಕೋ, ಆಗ ಮಾತ್ರ ನಾನು ಸ್ವರ್ಗಕ್ಕೆ ಹೋಗೋದಕ್ಕಾಗೋದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಉಯಿಲಿನ ಹಾಗೆ ನಡ್ಕೊಂಡ್ರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಊರ ಹಿರಿಯರೊಬ್ರು ಹೇಳ್ತಾರೆ, ಅವರೇ ರಘುಪತಿ, ಈ ಸಹದೇವ ಮತ್ತೆ ಜನಾರ್ದನ ಇದಾರಲ್ಲ ಅವ್ರ ತಂದೆ ಅಂತ ಅಂದ್ಬಿಟ್ಟು ಅವ್ರ ಮನೆ ಕಥೆಯನ್ನೆಲ್ಲ ಹೇಳ್ತಾರೆ. ಆಗ ನ್ಯಾಯಾಧೀಶರು ಸಹದೇವನಿಗೆ, ಮಗು, ನಿನ್ ತಂದೆ ಬರೆದ ಉಯಿಲನ್ನ ತಗೊಂಡು ಬಾ, ಅದ್ರ ಹಾಗೆ ನಡೀದೇ ಇದ್ರೆ ನಿಮ್ಮ ತಂದೆ ಸ್ವರ್ಗಕ್ಕೆ ಹೋಗೋದೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಸಹದೇವ, ನಮ್ಮ ತಂದೆಯ ಉಯಿಲಿನ ಹಾಗೆ ನಾವು ಯಾವತ್ತೋ ಪಾಲ್ ಮಾಡ್ಕೊಂಡು ಆಗಿದೆಯಲ್ಲ, ಈ ಹಳೆ ಮನೆ ಮತ್ತೆ ತೋಟ ಮಾತ್ರ ಜನಾರ್ದಂದು. ಇದಕ್ಕೆ ಊರಿನವರೇ ಸಾಕ್ಷಿಯಾಗಿದ್ದಾರೆ. ನಾನೇನನ್ನು ಅನ್ಯಾಯವಾಗಿ ತಗೊಂಡಿಲ್ಲಪ್ಪ. ನಮ್ಮ ತಂದೆ ಹೇಗೆ ಅದನ್ನ ಭಾಗ ಮಾಡಿದ್ರೋ ಹಾಗೇ ನಾವು ತಗೊಂಡಿದೀವಿ. ಅವ್ರು ಏನು ಉಯಿಲ್ ಬರ್ದಿದ್ರೋ ಅದ್ರ ಪ್ರಕಾರನೇ ನಾವು ತಗೊಂಡಿದೀವಿ. ಸೊ ಅದರ ಪ್ರಕಾರ ಏನು ಅಂದ್ರೆ, ಈ ಹಳೆ ಮನೆ ಇದೆಯಲ್ಲ, ಇದು ಮತ್ತೆ ಈ ತೋಟ ಇಷ್ಟು ಮಾತ್ರ ಜನಾರ್ದನಿಗೆ ಸೇರಿರೋದು ಅಂತ ಹೇಳ್ತಾರೆ. ಊರ್ ಜನರು ಕೂಡ ಅವನ ಮಾತನ್ನ ಒಪ್ಕೊಳ್ತಾರೆ. ಹೌದು, ಅವ್ರ ತಂದೆ ಹಾಗೆ ಮಾಡಿದ್ರು ಅಂತ ಅಂದ್ಬಿಟ್ಟು, ಸಹದೇವ ನಿಜವಾಗ್ಲೂ ಹೇಳು, ಈ ಹಳೆ ಮನೆ ಮತ್ತೆ ತೋಟ ಜನಾರ್ದನಿಗೆ ಸೇರಿದ್ದಷ್ಟೇ ಅಲ್ವಾ, ಇದ್ರ ಮೇಲೆ ನಿನ್ನ ಹಕ್ಕಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಮತ್ತೆ ಮತ್ತೆ ಕೇಳ್ತಾರೆ. ಖಂಡಿತವಾಗ್ಲೂ ಇಲ್ಲ ಅಂತ ಹೇಳ್ತಾರೆ. ಈಗ ನ್ಯಾಯಾಧೀಶರು ಏನ್ ಮಾಡ್ತಾರೆ, ಅರುಂಧತಿ ಕಡೆ ತಿರುಗಿ, ಅಮ್ಮ, ನಿಮ್ಮ ಯಜಮಾನರ ಆಸೆ ಹಾಗೆ ಈ ಹಳೆ ಮನೆ ಮತ್ತೆ ತೋಟ ಮಾತ್ರ ನಿಮ್ದು, ಬೇರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟು ಮಾತ್ರ ನಿನಗೆ ಸೇರಿರೋದು ಅಂತ. ಅರುಂಧತಿ ನ್ಯಾಯಾಧಿಕಾರಿಯ ನ್ಯಾಯವನ್ನ ಕೇಳಿ ಅವಳಿಗೆ ಕಣ್ಣೀರು ಬರುತ್ತೆ. ಸಹದೇವನಿಗೆ ತುಂಬಾ ಸಂತೋಷ, ವಿಜಯದ ನಗೆ ಅವನಿಗೆ. ಅಂದ್ರೆ ಅವ್ನ್ ಗೆದ್ಬಿಟ್ಟೆ ಅನ್ನೋ ರೀತಿ ನಗು ಬರುತ್ತಲ್ಲ, ಆ ರೀತಿ ನಗ್ತಾನವನು. ಅಂದ್ರೆ ಇವರು ಅದನ್ನೇ ಹೇಳ್ತಾ ಇರೋದು, ಇಷ್ಟು ದಿವಸ ನಡೆದಿದ್ದು ಅದೇ ಅಲ್ವಾ, ಇವ್ರಿಗೆ ಹಳೆ ಮನೆ ತೋಟ ಮಾತ್ರ, ಇವರು ನನ್ನ ಒಂದು ಆಸ್ತಿಯಲ್ಲಿ ಇವ್ರಿಗೇನು ಇಲ್ಲ ಅನ್ನೋ ರೀತಿ, ಇಲ್ಲಿ ಕೂಡ ನನಗೆ ಜಯಾನೇ ಸಿಕ್ತು ಅಂದ್ಬಿಟ್ಟು ಆ ರೀತಿ ಅವನು ನಗ್ತಾನೆ. ಅದಕ್ಕೆ ನ್ಯಾಯಾಧೀಶರು ಹೇಳ್ತಾರೆ, ಹೌದಮ್ಮ, ಈ ಮನೆ ಒಳಗಡೆ ಇರುವಂತ ಸಾಮಾನು, ಈ ತೋಟದಿಂದ ಬರುವಂತ ಬೆಳೆ ಇಷ್ಟು ಮಾತ್ರ ನಿಮ್ದು, ಹೌದಲ್ವಾ ಸಹದೇವ ಅಂತನ್ಬಿಟ್ಟು ನ್ಯಾಯಾಧೀಶರು ಹೇಳ್ತಾರೆ. ಹೌದು ಹೌದು, ಮನೆ ತೋಟ ಅವ್ರದ್ದೇ ಅಂದಮೇಲೆ ಅದರಲ್ಲಿರೋದೆಲ್ಲ ಅವ್ರಿಗೆ ಸೇರಿರೋದು ಅಂತ ಅವ್ನು ಸಹದೇವ ಹೇಳ್ತಾನೆ. ಆಗ ಊರಿನ ಜನ ಎಲ್ಲ ಹೌದು ಹೌದು ಅಂತ ಅಂದ್ಬಿಟ್ಟು ಅದಕ್ಕೆ ಅವರು ಕೂಡ ಸಮ್ಮತಿಯನ್ನ ಕೊಟ್ಟು, ಈ ಪ್ರಸಂಗದಲ್ಲಿ ಏನು ವಿಶೇಷನೇ ಇಲ್ಲದೆ ಅವರು ಇನ್ನೇನು ಹೊರಡಬೇಕು ಅಂತನ್ಬಿಟ್ಟು ಅನ್ಕೊಳ್ತಾರೆ. ಇದ್ರಲ್ಲಿ ಏನಿದೆ ಹೊಸದಾಗಿ ಇರೋದೇ ಅಲ್ವಾ ಅನ್ನೋ ರೀತಿ. ಆಮೇಲೆ ನ್ಯಾಯಾಧೀಶ ಏನ್ ಹೇಳ್ತಾನೆ, ಅಂದ್ಹಾಗೆ ಹೇಳೋದನ್ನೇ ಮರ್ತಿದ್ದೆ, ರಘುಪತಿಯವರು ನನಗೊಂದು ಮಾತು ಹೇಳಿದ್ರು, ಈ ಹಳೆ ಮನೆಯ 4 ಗೋಡೆಗಳಲ್ಲಿ ಹೊನ್ನಿದೆ, ಅಂದ್ರೆ ದುಡ್ಡಿದೆ, ನಾಣ್ಯಗಳಿದೆ ಅಂತ ಹೇಳಿದ್ರು. ಏನಾದ್ರೂ ಅದು ಅರುಂಧತಿ ಮತ್ತೆ ಜನಾರ್ದನಿಗೆ ಸೇರಿದ್ದು, ಬೇಕು ಅಂತಂದ್ರೆ ಅವ್ರು ಒಡೆದು ನೋಡಬಹುದು ಅಂತ ಹೇಳ್ತಾರೆ. ಅಂದ್ರೆ ನನಗವ್ರು ಹೇಳಿದ ನೆನಪಿದೆ, ಈ ಗೋಡೆಗಳಲ್ಲಿ ಅವರು ಹೊನ್ನನ್ನ ಇಟ್ಟಿದ್ದಾರೆ.
ಅದು ಅರುಂಧತಿ ಮತ್ತು ಜನಾರ್ದನನಿಗೆ ಸೇರ್ಬೇಕು. ಯಾಕಂದರೆ ಈ ಹಳೆ ಮನೆ ಮತ್ತು ತೋಟ ಅವ್ರಿಗೆ ಸೇರಿರೋದು ಅಂದಮೇಲೆ ಅದರಲ್ಲಿರೋದೆಲ್ಲ ಅವರಿಗೆ ಅಲ್ವಾ ಅಂತ ಅಂದ್ಬಿಟ್ಟು ಎಷ್ಟು ಉಪಾಯ ಮಾಡಿ ಈ ರೀತಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಾರೆ ನೋಡಿ. ಈಗ ಬರುವ ಆದಾಯದಲ್ಲಿ ಜೀವಿಸೋದೇ ಕಷ್ಟ, ಅಂಥದ್ರಲ್ಲಿ ಆಶ್ರಯಕ್ಕಿರುವಂಥ ಮನೆಯನ್ನು ಒಡೆಯೋದಾ ಅಂತ ಅಂದ್ಬಿಟ್ಟು ಅರುಂಧತಿ ಯೋಚನೆ ಮಾಡಿ ಮನೆ ಗೋಡೆ ಒಡೆಯೋದಕ್ಕೆ ಅವಳು ಒಪ್ಪಲಿಲ್ಲ. ಆದರೆ ಇವಾಗ ಆ ಆಸ್ತಿಯ ಒಡೆಯ ಯಾರು ಅಂದರೆ ಜನಾರ್ದನ ಮಗ ಅಲ್ವಾ, 18 ವರ್ಷ ಆಗಿದೆ ಅವನಿಗೆ. ಸೊ ಅವನು ಗೋಡೆ ಒಡೆಯೋದಕ್ಕೆ ಧೈರ್ಯದಿಂದ ಒಪ್ಕೊಳ್ತಾನೆ. ಅದೇನು ನಮ್ಮ ತಂದೆ ಹೇಳಿದ್ದಾರೆ ಅಂದಮೇಲೆ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಆಯಿತು ಒಡೀರಿ ಅಂತ ಅಂದ್ಬಿಟ್ಟು ಅದಕ್ಕೆ ಒಪ್ಪಿಗೆ ಕೊಡ್ತಾನೆ. ಮನೆ ಗೋಡೆಗಳನ್ನು ಒಡೆದು 16 ಕೊಡ ಚಿನ್ನವನ್ನು ಹೊರಗಡೆ ತೆಗಿತಾರೆ. ಆಗ ನ್ಯಾಯಾಧೀಶರು ಹೇಳ್ತಾರೆ, ಜನಾರ್ದನ ನೀನೀಗ ಇಲ್ಲಿಯ ಯಜಮಾನ, ಈ ಚಿನ್ನವನ್ನು ಜೋಪಾನವಾಗಿಟ್ಕೊಂಡು ತಾಯಿಯನ್ನು ಚೆನ್ನಾಗಿ ಸಾಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಸಂತೋಷದಿಂದ. ಈಗ ನೋಡಿ ಸಹದೇವನ ಮುಖ ತುಂಬ ಚಿಕ್ಕದಾಗೋಯ್ತು. ಅಯ್ಯೋ ಅಪ್ಪ ಮೊದಲೇ ಸರಿಯಾಗಿ ಅರ್ಧ ಪಾಲು ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು, ಚಿನ್ನದಲ್ಲಿ ಪಾಲು ಬರ್ತಿತ್ತಲ್ಲ ಅಂತಂದ್ಬಿಟ್ಟು ನನಗೆ ಬಿಟ್ಟ ಆಸ್ತಿಯನ್ನು ಎಷ್ಟೇ ನಾನು ಅದನ್ನು ಚೆನ್ನಾಗಿ ಬೆಳೆಸಿದ್ರು ಕೂಡ 16 ಕೊಡ ಚಿನ್ನ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮನಸ್ಸಲ್ಲೇ ನೊಂದ್ಕೊಳ್ತಾನೆ. ನೋಡಿ ಬಂದಿದ್ದಕ್ಕೆ ಎಷ್ಟು ಖುಷಿಪಟ್ಟ, ಅವ್ರಿಗೆ ಸಿಗಲಿಲ್ಲ ಅನ್ನೋದಕ್ಕೂ ಅವನು ಅಷ್ಟು ಖುಷಿಪಟ್ಟ. ಈಗ ಅವ್ರಿಗೆ ಅಷ್ಟೊಂದು ಸಿಕ್ತಲ್ಲ, ನನಗಿಂತ ಹೆಚ್ಚಾಗಿ ಅವ್ರು ಸಿಕ್ತಲ್ಲ ಅಂತಂದ್ಬಿಟ್ಟು ಮನಸ್ಸಲ್ಲಿ ನೊಂದ್ಕೊಳ್ತಾ ಇದ್ದಾನೆ. ಆಮೇಲೆ ಅರುಂಧತಿ ತನ್ನ ಗಂಡ ಎಷ್ಟು ಜಾಣ, ತನ್ನ ಚಿತ್ರವನ್ನು ಈ ಬುದ್ಧಿವಂತ ನ್ಯಾಯಾಧೀಶರಿಗೆ ಕೊಟ್ಟು ತನ್ನ ನಿಜವಾದ ಉಯಿಲನ್ನು ಬರೆದಿಟ್ಟಿದ್ದಾನೆ. ಅದಕ್ಕೆ ಜನಾರ್ದನನಿಗೆ 18 ವರ್ಷ ಆಗೋ ತನಕ ನನ್ನನ್ನು ಕಾಯೋದಕ್ಕೆ ಹೇಳಿದ್ದು, ಅದರಲ್ಲೊಂದು ಅರ್ಥ ಇದೆ ಅಂತಂದ್ಬಿಟ್ಟು ಅವಳು ಅಂದ್ಕೊಳ್ತಾಳೆ. ಅಂದರೆ ತನ್ನ ಗಂಡನ ಬಗ್ಗೆ ಅವಳಿಗೆ ತುಂಬ ಹೆಮ್ಮೆ ಆಗುತ್ತೆ. ಎಂಥ ಒಂದು ಉಪಾಯ ಮಾಡಿ ಈ ಥರ ಎಲ್ಲ ಮಾಡಿದ್ದಾನೆ, ನನ್ನ ಮಗನಿಗೆ 18 ವರ್ಷ ಆಗೋವರೆಗೂ ಕಾಯಿ ಅಂತ ಯಾಕೆ ಹೇಳಿದ್ದು ಎಲ್ಲ ಅವಳಿಗೆ ಗೊತ್ತಾಗುತ್ತೆ. ನ್ಯಾಯಾಧೀಶರು ಮನಸ್ಸಿನಲ್ಲಿ ರಘುಪತಿ ತಾನು ಸತ್ರೂ ಕೂಡ ತನ್ನ ಚಿತ್ರವನ್ನು ಸಾಕ್ಷಿಯಾಗಿ ಕೊಟ್ಟು ನ್ಯಾಯ ಒದಗಿಸೋದಕ್ಕೆ ಅವನು ಸಹಾಯ ಮಾಡ್ದ. ಅವನ ಚಿತ್ರ ಗುಟ್ಟನ್ನು ಹೇಳಿದ್ರೂ ಕೂಡ ಅದನ್ನು ಜನರೆದುರಿಗೆ ಪ್ರೇತದ ಹಾಗೆ ನಾಟಕವಾಡಿ, ಅಂದರೆ ಅಲ್ಲಿ ಯಾರೋ ಕೂತಿದ್ದಾರೆ ಅನ್ನೋ ರೀತಿ ಅವನು ನಾಟಕ ಆಡಿ ನಿರೂಪಣೆ ಮಾಡಿದ್ರಿಂದ ಜನರಿಗೆ ಕೂಡ ನಂಬಿಕೆ ಕೂಡ ಬಂದಿತ್ತು. ಓ ರಘುಪತಿಗೆ ಸತ್ತು ಹೋಗಿದ್ರೂ ಕೂಡ ಯಾರೋ ಮೂಲಕ ಅದನ್ನು ಮಾಡಿಸ್ಬೇಕು ಈ ಕೆಲಸ ಅಂತೆಲ್ಲ ಅಂದ್ಕೊಂಡ್ರಲ್ಲ ಅಂತ ಅವ್ರಿಗೂ ಕೂಡ ಒಂದು ನಂಬಿಕೆ ಬರೋ ಥರ ಅವನು ನಾಟಕ ಮಾಡ್ತಾನೆ, ನ್ಯಾಯಾಧೀಶ ಅಲ್ವಾ. ಅಂತೂ ಇಂತೂ ಏನಾಯಿತು, ಜನಾರ್ದನನಿಗೆ ಸಿರಿ ಸಂಪತ್ತು ಜಾಣ ನ್ಯಾಯಾಧೀಶ ಕೃಷ್ಣಕಾಂತನ ಬುದ್ಧಿವಂತಿಕೆಯಿಂದ ಅದು ಬಂದು ಸೇರ್ತು. ಹೀಗೆ ಕೃಷ್ಣಕಾಂತ ಸಾಮಾನ್ಯರಿಗೆ ನ್ಯಾಯ ಒದಗಿಸೋದ್ರಲ್ಲಿ ತುಂಬ ಪಳಗಿದ್ದ. ಎಂಥ ಒಳ್ಳೆ ನ್ಯಾಯಾಧೀಶ ಅವನಲ್ವಾ. ಹರೇ ಕೃಷ್ಣ.